ಇನ್ನು ಮಗುವೊಂದನ್ನು ಅಕ್ರಮವಾಗಿ ದತ್ತು ಪಡೆದಿದ್ದೀನಿ ಅಂತ ಹೇಳಿ ಕರ್ಕೊಂಡು ಬಂದು ಇಟ್ಕೊಂಡು ಈಗ ಪೇಚಿಗೆ ಸಿಲುಕಿರ್ತಕ್ಕಂಥ ರೀಲ್ ರಾಣಿ ಸೋನು ಶ್ರೀನಿವಾಸ ಗೌಡ ಅರೆಸ್ಟ್ ಆಗಿದ್ದಾರೆ. ಮನೆಯಲ್ಲಿ ಕಾನೂನು ಬಾಹಿರವಾಗಿ ಮಗುವನ್ನು ಇಟ್ಕೊಂಡಿದ್ದ ಸೋನು ಶ್ರೀನಿವಾಸ ಗೌಡಗೆ ಸಂಕಷ್ಟ ಬಂದೊದಗಿದೆ. ಬ್ಯಾಡರಳ್ಳಿ ಪೊಲೀಸರು ಈಗಾಗಲೇ ಸೋನು ಶ್ರೀನಿವಾಸ ಗೌಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಮನೆ ಹತ್ರ ಏನೋ ಗಾರೆ ಕೆಲಸ ಮಾಡ್ತಾ ಇದ್ರು, ನಮ್ಮ ಮನೆಗೆ ಬರ್ತಾ ಇತ್ತು ಆ ಮಗು, ನಾನೇ ದತ್ತು ತಗೋತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಕರ್ಕೊಂಡು ಬಂದೆ ಬೆಂಗಳೂರಿಗೆ ರಾಯಚೂರಿನಿಂದ. ಬಟ್ ಇವೆಲ್ಲವೂ ಕೂಡ ಕಾನೂನು ಬಾಹಿರ. CARA ಅಂತ ಒಂದು ವಿಭಾಗ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಅಲ್ಲಿಗೆ ಮೊದಲು ಅರ್ಜಿ ಹಾಕೋಬೇಕು. ಅರ್ಜಿ ಆದಮೇಲೆ ವೆಯ್ಟಿಂಗ್ ಲಿಸ್ಟಿಗೆ ಬರ್ತಾರೆ, ಮನೆ ಹತ್ರಕ್ಕೆಲ್ಲ ಬರ್ತಾರೆ. ಅದಾದ ನಂತರ ಅವರು 4 ಮಗುವನ್ನು ತೋರಿಸ್ತಾರೆ. ಅದರಲ್ಲಿ 1 ಮಗುವನ್ನು ದತ್ತು ತಗೋಬೇಕು. ಅದಕ್ಕೆಲ್ಲ ಬೇಕಾದಷ್ಟು ಪ್ರೊಸೀಡಿಂಗ್ಸ್ ಇದೆ. ಎಲ್ಲವನ್ನ ನಿಯಮಗಳನ್ನ ಗಾಳಿಗೆ ತೂರಿ ಈಕೆ ಮಗುವನ್ನು ಕರ್ಕೊಂಡು ಬಂದು ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ಲು ಅಂತಕ್ಕಂಥದ್ದು ಈಕೆ ಮೇಲಿರ್ತಕ್ಕಂಥ ಆರೋಪ. ನಿನ್ನೆ ದಿನ ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ. ಏನಂದರೆ ಒಬ್ಬರು ಸೋನು ಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ, ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ. ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, 8 ವರ್ಷದ ಮಗುನ. ಅದನ್ನು ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ JJ ಆ್ಯಕ್ಟ್ ಮತ್ತು ಜೂನಿಯರ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವೊಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆನ ನಾವು ಕೈಗೊಳ್ತೀವಿ. ನಿನ್ನೆ ದಿನ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗಾಗಲೇ ಅರೆಸ್ಟ್ ಆಗಿದೆ, ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಸೋನು ಗೌಡ ಹೇಳಿರ್ತಕ್ಕಂಥ ಅಂಶಗಳೇನೇನು ಮತ್ತೆ ಕಾನೂನಾತ್ಮಕವಾಗಿ ಮುಂದೆ ಏನು ನಡೆಯುತ್ತೆ ಅಂತ? ಅರವಿಂದ, ನಟಿ ಸೋನು ಶ್ರೀನಿವಾಸ ಗೌಡ ಒಂದು ಮಗುವನ್ನು ಕಾನೂನು ಬಾಹಿರವಾಗಿ ದತ್ತು ತೆಗೆದುಕೊಂಡಿದ್ರು. ಆ ಮಗುವನ್ನು ಕಳೆದ 41 ದಿನಗಳಿಂದ ಆಕೆಯನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ಸಾಕ್ತಿದ್ರು. ಈ ಬಗ್ಗೆ CWC ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಇದರ ಆಧಾರದ ಮೇಲೆ ಕಾನೂನು ಬಾಹಿರವಾಗಿ CAAR ಮತ್ತು SAAR ಅಂದರೆ ಕೇಂದ್ರ ದತ್ತು ಸಂಸ್ಥೆ ಮತ್ತು ರಾಜ್ಯ ದತ್ತು ಸಂಸ್ಥೆಗಳಿಗೆ ಅರ್ಜಿಯನ್ನು ಸಲ್ಲಿಸದೆ ಅಕ್ರಮವಾಗಿ ಮಗುವನ್ನು ದತ್ತು ತೆಗೆದುಕೊಳ್ಳಲಾಗಿತ್ತು. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಮತ್ತು ಕೆಲವೊಂದಿಷ್ಟು ಕಾನೂನುಗಳನ್ನು ದತ್ತು ತೆಗೆದುಕೊಳ್ಬೇಕು ಅಂದರೆ ಪ್ರೊಸೀಜರ್ ಇದೆ. ಆ ಯಾವುದೇ ಪ್ರೊಸೀಜರ್ಗಳನ್ನು ಕೂಡ ಈಕೆ ಫಾಲೋ ಮಾಡಿಲ್ಲ. 25 ವರ್ಷ ಅಂತರ ಇರಬೇಕು, ಮತ್ತು ಅರ್ಜಿ ಸಲ್ಲಿಸಿರಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿರ್ತಕ್ಕಂಥವರೇ ಸಾಕಷ್ಟು ಜನ ಪೆಂಡಿಂಗಲ್ಲಿದ್ದಾರೆ. ಕಳೆದ 3 ವರ್ಷಗಳಿಂದ ಅವ್ರಿಗೆ ಮಗುವನ್ನು ಕೊಡೋದಕ್ಕಾಗಿಲ್ಲ. ಹೀಗಾಗಿ ಯಾರು ಫಸ್ಟ್ ಸಲ್ಲಿಸಿರ್ತಾರೋ ಅಂಥವ್ರಿಗೆ ಕೊಡಬೇಕು. ಮತ್ತು ಇಲ್ಲಿ ಬಾಲಾಪರಾಧ ಕಾಯ್ದೆಯನ್ನು ಸಹ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮಗುವಿನ ಐಡೆಂಟಿಟಿಯನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಹೀಗಾಗಿ ಇದು ಜುವೆನಿಲ್ ಜಸ್ಟಿಸ್ ಆ್ಯಕ್ಟ್ ಅಡಿ ಅಪರಾಧ ಅನ್ನೋ ಹಿನ್ನೆಲೆಯಲ್ಲಿ ದೂರನ್ನು ಕೊಡಲಾಗಿತ್ತು. ಅದರ ಆಧಾರದ ಮೇಲೆ FIR ಕೂಡ ದಾಖಲಾಗಿದೆ. ಬಾಲಾಪರಾಧ ಕಾಯ್ದೆ, ಅದರ ಜೊತೆಗೆ ಜಸ್ಟಿಸ್ ಜುವೆನಿಲ್ ಆ್ಯಕ್ಟ್, IPC ಸೆಕ್ಷನ್ಗಳಡಿ ಪ್ರಕರಣ ದಾಖಲಾಗಿ ಈಗಾಗಲೇ ಸೋನು ಶ್ರೀನಿವಾಸ ಗೌಡಳನ್ನು ಅರೆಸ್ಟ್ ಮಾಡಲಾಗಿದೆ. ಆಕೆಯನ್ನು ವಿಚಾರಣೆ ಕೂಡ ಮಾಡಲಾಗ್ತಿದೆ. 41 ದಿನಗಳ ಹಿಂದೆ ಮಗುವನ್ನು ದತ್ತು ತೆಗೆದುಕೊಂಡೆ, ಅಂದರೆ ನಾನೇ ಸಾಕ್ತೀನಿ ಅಂತೇಳಿ ಕರ್ಕೊಂಡು ಬಂದೆ. ಅದನ್ನು ದತ್ತು ತೆಗೆದುಕೊಳ್ಳೋ ಪ್ರೋಸೆಸ್ನಲ್ಲಿ ನಾನಿದ್ದೆ. ನಮ್ಮ ಮನೆ ಏನಿತ್ತು ಅದರ ಹಿಂಭಾಗದಲ್ಲಿ ಗುಡಿಸ್ನಲ್ಲಿ ವಾಸ ಮಾಡ್ತಿದ್ರು, ಅವರು ಗಾರೆ ಕೆಲಸವನ್ನು ಮಾಡ್ತಿದ್ರು. ಮಗುವನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಕರ್ಕೊಂಡು ಬಂದೆ ಅನ್ನೋ ಹಿನ್ನೆಲೆಯಲ್ಲಿ ಆಕೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಮತ್ತು ಮಗುವನ್ನು ಕೂಡ ಒಂದಿಷ್ಟು ಮಗುವಿನಿಂದ ಮಾಹಿತಿಯನ್ನು ಪಡೆದುಕೊಳ್ಳೋ ಕೆಲಸವನ್ನು ಕೂಡ CWC ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯ ಸಂಜೆ ವೇಳೆಗೆ ಮಧ್ಯಾಹ್ನದ ನಂತರ ಇದೀಗ ಆ ಮಗುವನ್ನು ರಕ್ಷಣೆ ಮಾಡಿ CWC ಮುಂದೆ ಬಿಡ್ತಾರೆ. ಮತ್ತು ಈಕೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವೆಲ್ಲವೂ ಕೂಡ ನಾನ್ ಬೇಲಬಲ್ ಅಫೆನ್ಸ್, ಹುಡುಗಾಟದ ವಿಚಾರ ಅಲ್ಲ. ಹಾಗಾಗಿ ಕಠಿಣ ಕ್ರಮವನ್ನು ತಗೊಳ್ಳೇಬೇಕಾಗತ್ತೆ, ಪೊಲೀಸರು ತಗೊಳ್ತಾರೆ. ಬಟ್ ಇದೆಲ್ಲವೂ ಕೂಡ ಕೆಲವರಿಗೆ ಪಾಠ ಆಗಬೇಕು.